ಕ್ಯಾರಿ ಆನ್. ಈ ಸಿನಿಮಾದಲ್ಲಿ ಟೇರನ್ ಈಗರ್ಟನ್, ಸೋಫಿಯಾ ಕ್ಯಾರ್ಜನ್, ಜೇಸನ್ ಬ್ಯಾಟ್ಮ್ಯಾನ್, ಥಿಯೋ ರೋಸಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದೊಂದು ಥ್ರಿಲ್ಲರ್ ಆಕ್ಷನ್ ನಾನ್ ಸ್ಟಾಪ್ ಎಂಗೇಜಿಂಗ್ ಡ್ರಾಮಾ. ಸೊ ಮೂವಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಇನ್ ಡೆಪ್ತ್ ರಿವ್ಯೂನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ನಮ್ಮ ಹೀರೋ ಈತನ್ TSA ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಸೆಕ್ಯೂರಿಟಿ ಅಡ್ಮಿನಿಸ್ಟ್ರೇಷನ್ ಆಗಿ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಒಂದಿನ ಅವನಿಗೆ ಆ ಏರ್ಪೋರ್ಟ್ನಲ್ಲಿ ಒಂದು ಬ್ಲೂಟೂತ್ ಸಿಗುತ್ತೆ. ನೆಕ್ಸ್ಟ್ ಅದರಿಂದ ಅವನು ಟ್ರ್ಯಾಪ್ ಆಗಿ ಆ್ಯಂಡ್ ಒಂದು ಸೂಟ್ ಕೇಸ್ನ ಚೆಕ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಆ ಬ್ಯಾಗ್ನ ಚೆಕ್ಔಟ್ ಮಾಡಬೇಕು. ಅಷ್ಟಕ್ಕೂ ಆ ಸೂಟ್ ಕೇಸಲ್ಲಿ ಏನಿದೆ, ಈತನ್ ಆ ಟ್ರ್ಯಾಪಿಂದ ಹೇಗೆ ಆಚೆ ಬರ್ತಾನೆ ಆ್ಯಂಡ್ ಕೊನೆಗೆ ಆ ಸೂಟ್ ಕೇಸ್ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಇನ್ನು ಸಿನಿಮಾ ಫಸ್ಟ್ 15 ಮಿನಿಟ್ಸ್ ಕ್ಯಾರೆಕ್ಟರ್ಸ್ ಇಂಟ್ರಡಕ್ಷನ್ಗೆ ಟೈಮ್ ತಗೊಂಡು ಸೀದಾ ಕತೆಗೆ ಎಂಟ್ರಿ ಆಗ್ತಾರೆ. ಒಂದ್ಸಲ ಆ ಬ್ಲೂಟೂತ್ ಈತನ್ ಕೈಗೆ ಸಿಕ್ಕಾದ್ಮೇಲೆ ಫುಲ್ ಥ್ರೂ ಔಟ್ ದ ಮೂವಿ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಮುಂದೆ ಏನಾಗುತ್ತೆ ಅಂತ ಕ್ಯೂರಿಯಸ್ ಆಗಿ ನೋಡ್ತಾನೆ ಇರ್ತೀರ. ಆ್ಯಂಡ್ ಅಲ್ಲಿ ಪ್ರೊಟಾಗನಿಸ್ಟ್ ಆ್ಯಂಡ್ ಆಂಟಗೋನಿಸ್ಟ್ ಮಧ್ಯೆ ಬರುವಂಥ ಕಾನ್ವರ್ಸೇಷನ್ ಆ್ಯಂಡ್ ಅವರ ಬಾಡಿ ಲ್ಯಾಂಗ್ವೇಜ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಇಂಟರ್ವಲ್ವರೆಗೂ ಆಡಿಯನ್ಸ್ನ ಅವರ ನೆಗೋಷಿಯೇಟಿಂದ ಆ ಕಡೆ ಈ ಕಡೆ ಅಲ್ಲಾಡಕ್ ಬಿಡಲ್ಲ. ಪ್ರತಿ ಫ್ರೇಮ್ ಥ್ರಿಲ್ಲಿಂಗ್ ಆಗಿರುತ್ತೆ. ಎಲ್ಲೂ ಅನ್ನೆಸೆಸರಿ ಕಾನ್ವರ್ಸೇಷನ್ ಇಲ್ಲ, ಡೈಲಾಗ್ಸ್ ಇಲ್ಲ, ಸೀನ್ಸ್ಗಳಿಲ್ಲ. ಸ್ಟ್ರೈಟ್ ಟು ದಿ ಪಾಯಿಂಟ್, ಕತೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಇಟ್ಟಿದ್ದಾರೆ. ಜೊತೆಗೆ ಎಲ್ಲೂ ಡೈವರ್ಟ್ ಆಗೋಕ್ಕೆ ಬಿಡಲ್ಲ. ಬರೀ ಆ ಬ್ಲೂಟೂತ್ ಮತ್ತು ಈತನ್ ಆ್ಯಂಡ್ ಅವನ ಕೈಲಿ ಎಷ್ಟೇ ಪ್ರಯತ್ನ ಪಟ್ಟರು ಅದು ಯಾವುದೂ ವರ್ಕ್ ಆಗೋಕ್ಕೆ ಬಿಡಲ್ಲ. ಅದು ಫುಲ್ ಎಂಗೇಜಿಂಗ್ ಆಗಿರುತ್ತೆ. ಇದರಿಂದ ಈತನ್ನ ನೆಕ್ಸ್ಟ್ ಮೂವಿ ಏನಿರುತ್ತೆ, ಅವ್ನು ಏನು ಮಾಡ್ಬೋದು ಅಂತ ವೇಟ್ ಮಾಡ್ತೀವಿ. ಇನ್ನು ಆ್ಯಕ್ಷನ್ ಸೀಕ್ವೆನ್ಸಸ್ನ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. 2 ಪೋರ್ಷನ್ಸ್ ಇರುತ್ತೆ ಅಷ್ಟೇ. ಅದರಲ್ಲಿ ಒಂದು ಕಾರ್ ಒಳಗಡೆ ಫೈಟ್ ಇರುತ್ತೆ. ಆ ಸೀನ್ ಮಾತ್ರ ತುಂಬ ಸ್ಮೂತಾಗಿ ಸಾಕಾಗಿತ್ತು. ಆ್ಯಂಡ್ ಫಸ್ಟ್ ಹಾಫ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೋ ಅದಕ್ಕಿಂತ ಜಾಸ್ತಿನೇ ಸೆಕೆಂಡ್ ಹಾಫ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದರೆ ಒಂದು ಬೆಟರ್ ಆಗಿ ಮಾಡ್ಕೊಬೋದಿತ್ತು ಅಂತ ಅನಿಸಿತು ಇಂಟರ್ವಲ್ ಬ್ಲಾಕ್. ಅಲ್ಲಿ ಸ್ಪೆಷಲ್ ಅಂತ ಏನೂ ಇರಲಿಲ್ಲ. ಒಂದು ಸ್ಟ್ರಾಂಗ್ ಟ್ವಿಸ್ಟ್ ಇಟ್ಟಿದ್ದಿದ್ರೆ ಆ ಜಾಗದಲ್ಲಿ ಸೈಕಾಗಿರ್ತಿತ್ತು. ಸೊ ಈ ಸಿನಿಮಾ ನೋಡಿ ಏನು ಅನ್ನಿಸ್ತು ಅಂದರೆ, ನೀವು ಒಂದ್ಸಲ ನೋಡೋಕೆ ಸ್ಟಾರ್ಟ್ ಮಾಡಿ ಸಾಕು, ಮುಗಿಯೋವರೆಗೂ ಮಧ್ಯೆ ಎಲ್ಲೂ ನಿಲ್ಲಿಸಲ್ಲ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಇದರಲ್ಲಿ ಇರೋದೇ ಲಿಮಿಟೆಡ್ ಕ್ಯಾರೆಕ್ಟರ್ಸ್ಗಳು. ಅವನ್ನ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮೇನ್ ಈತನ್ ಕ್ಯಾರೆಕ್ಟರ್ ಮಾಡಿರೋ ಟೇರನ್ ಈಗರ್ಟನ್ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್. ಎಲ್ಲೂ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಆ ಕ್ಯಾರೆಕ್ಟರ್ಗೆ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ, VFX ಕ್ವಾಲಿಟಿ, ಪ್ರೊಡಕ್ಷನ್ ಡಿಸೈನ್, ಮೂವಿ ಕತೆಗೆ ತುಂಬ ಚೆನ್ನಾಗಿ ಸೂಟ್ ಆಯಿತು. ಆಲ್ಮೋಸ್ಟ್ ಮೂವಿ ಪೂರ್ತಿ ಒಂದು ಏರ್ಪೋರ್ಟ್ ಒಳಗಡೆ ನಡೆಯುತ್ತೆ. ಆದರೂ ಎಲ್ಲೂ ಬೋರ್ ಆಗಲಿ ಲ್ಯಾಗ್ ಆಗಲಿ ಅನ್ಸಲ್ಲ. ಇನ್ನು ಎಡಿಟಿಂಗ್ ಗ್ರಿಪ್ಪಿಂಗ್ ಆಗಿದೆ, ತುಂಬ ಇಷ್ಟ ಆಯಿತು. ನೆಕ್ಸ್ಟ್ BGM ಡೀಸೆಂಟ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಕೆಲವೊಂದು ಕಡೆ. ಸೊ ಓವರ್ ಆಲ್ ಸಿನಿಮಾ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಇರುವಂಥ ಎಂಗೇಜಿಂಗ್ ಥ್ರಿಲ್ಲಿಂಗ್ ಆ್ಯಕ್ಷನ್ ಡ್ರಾಮಾ. ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಟೋಟಲ್ ರನ್ ಟೈಮ್ ಬಂದು 2 ಅವರ್ಸ್ ಇರುತ್ತೆ. ಯಾರೂ ಮಿಸ್ ಮಾಡಬೇಡಿ. 100% ವರ್ತ್ ವಾಚಬಲ್ ಮೂವಿ. ಆ್ಯಂಡ್ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ, ಬಟ್ ಅಲ್ಲಲ್ಲಿ ಒಂದೆರಡು ಕಡೆ ಕಿಸ್ಸಿಂಗ್ ಸೀನ್ಸ್ ಇರುತ್ತೆ ಅಷ್ಟೇ. ಇನ್ನು ಈ ಮೂವಿ ನಿಮಗೆ ನೆಟ್ಫ್ಲಿಕ್ಸ್ನಲ್ಲಿ ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು ಲ್ಯಾಂಗ್ವೇಜಸ್ಸಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ಯಾರಾದರೂ ನೋಡಿದರೆ ನಿಮಗೇನು ಅನಿಸ್ತು ಈ ಸಿನಿಮಾ ನೋಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.